ನಮಸ್ತೆ. ನನ್ನ ಹೆಸರು ಪಾಲಶ್ಗೌಡ ಅಂತೇಳಿ. ಒಳ್ಳೆ ನಿದ್ದೆ ಮಾಡ್ಬೇಕಂತ ಹೇಳ್ಬಿಟ್ಟು ನನಗೂ ತುಂಬಾ ಆಸೆ ಇರ್ತೈತೆ. ನಿಮಗೂ ಇದೆ ಅಂದ್ಕೊಂಡಿದ್ದೀನಿ ಬಹುಶಃ ಅಲ್ವಾ? ನಿದ್ದೆಗೆ ಬರೀ ಹೊಟ್ಟೆ ತುಂಬಾ ಊಟ ಇದ್ರೆ ಮಾತ್ರ ಸಾಕಾಗಲ್ಲ. ಅಥವಾ ಊಟ ಕಡಿಮೆ ಮಾಡಿದ್ರೆ ಸಾಕಾಗಲ್ಲ. ಅಥವಾ ಮೈಂಡ್ ಸೆಟ್ ಸರಿ ಇಲ್ಲ ಅಂದ್ರೆ ಸಾಕಾಗಲ್ಲ ಅಲ್ವಾ? ಸೊ ನಿದ್ದೆ ಚೆನ್ನಾಗಿ ಮಾಡ್ಬೇಕು ಆಕ್ಚುಲಿ ಮನುಷ್ಯ. ಯಾವಾಗ ನಿದ್ದೆ ಚೆನ್ನಾಗಿ ಮಾಡ್ತೀವಿ ಅವಾಗ ಬೆಳಗ್ಗೆ ಎದ್ರೆ ಮೈಂಡ್ ಆಕ್ಟಿವಿಟೀಸು, ಫ್ರೆಶ್ನೆಸ್ಸು, ಆಮೇಲೆ ಉಲ್ಲಾಸ, ಖುಷಿ ಇದೆಲ್ಲ ಇರುತ್ತಮ್ಮ ಮಾತು. ಸೊ ಯಾವಾಗ ನಾವು ಪೂರ್ತಿಯಾಗಿ ನಿದ್ದೆ ಮಾಡೋದಿಲ್ವಲ್ಲ, ಅವಾಗ ಆರೋಗ್ಯವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ದೇಹದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಆಕ್ಚುಲಿ ನನಗೆ ಈ ಗ್ರೂಪಿಗೆ ಬಂದ್ಮೇಲೆ ಹೇಳ್ಕೊಟ್ರು ನಿದ್ದೆ ಎಷ್ಟು ಇಂಪಾರ್ಟೆಂಟು, ಅದು ಏನೆಲ್ಲ ಕೆಲಸ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇದನ್ನ ಹೆಂಗೆ ನಾವು ಮೇಂಟೈನ್ ಮಾಡ್ಕೋಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ಏನೆಲ್ಲ ನಾವು ಸರಿಯಾಗಿ ಇಟ್ಕೋಬೇಕು, ಆರೋಗ್ಯವಂತ ನಿದ್ದೆ ಮಾಡೋದಕ್ಕೆ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಗ್ರೌಂಡ್ ವರ್ಕ್ ಏನೆಲ್ಲ ಮಾಡ್ಕೋಬೇಕು, ಇದು ಬಹಳ ಇಂಪಾರ್ಟೆಂಟ್. ನಾವು ಅಂದ್ಕೊಳ್ತೀವಿ ಕೆಲವು ಸರಿ ಈ ನೋಡಿ ಮಲಗ್ಬೇಕಂದ್ರೆ ಬೆಡ್ ತಯಾರು ಮಾಡ್ಕೊಳ್ತೀವಿ, ಹಾಸಿಗೆ ಹಾಸ್ಕೊಳ್ತೀವಿ, ದಿಂಬಿಟ್ಕೊಳ್ತೀವಿ ಅಲ್ವಾ, ಕಂಫರ್ಟಬಲ್ ಮಲಗ್ಬೇಕಂತ ಹೇಳ್ಬಿಟ್ಟು. ಬಟ್ ಹೆಂಗೆ ನಾವು ಫಿಸಿಕಲ್ ವಸ್ತುಗಳು ನಾವು ಸರಿ ಮಾಡ್ತೀವಲ್ಲ, ಅದೇ ತರವಾಗಿ ನನ್ನಲ್ಲಿರ್ತಕ್ಕಂಥದ್ದು ಒಂದು ಮೈಂಡ್ ಸೆಟ್ ಚೆನ್ನಾಗಿ ಇಟ್ಕೋಬೇಕು. ಎರಡನೇದು ಫುಡ್ ಚೆನ್ನಾಗಿ ತಗೊಂಡಿರ್ಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೆ. ಮೂರನೇದು ಬಂದ್ಬಿಟ್ಟು ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸು, ವರ್ಕ್ ಏನಾದ್ರು ಮಾಡಿದ್ರೆ ಬಾಡಿ ಸ್ಟ್ರೈನ್ ಆದ ತಕ್ಷಣ ಇದೇ ಚೆನ್ನಾಗಿ ಬರುತ್ತೆ. ಪ್ಲಸ್ ನೀರು ಕೂಡ ಚೆನ್ನಾಗಿ ಕುಡಿದಿರ್ಬೇಕು. ಇದನ್ನೆಲ್ಲ ಗ್ರೌಂಡ್ ವರ್ಕ್ ಅಂತ ಕರಿತೀವಿ ನಾವು ಇದನ್ನ. ಈ ಗ್ರೌಂಡ್ ವರ್ಕ್ ಏನ್ ಬೆಳಗ್ಗಿಂದ ರಾತ್ರಿ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ನಮಗೆ ನಿದ್ದೆ ಬೇಗ ಬರ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಹೇಳ್ತಿರೋ ಬಹಳ ಸುಲಭವಾಗಿ ಹೇಳ್ಬೋದು, ಲೆಕ್ಚರ್ ಕೂಡ ಸುಲಭ, ಆದ್ರೆ ಮಾಡೋದು ಪ್ರಾಕ್ಟಿಕಲಿ ಕಷ್ಟ ಅಂತ ನನ್ನ ಫ್ರೆಂಡ್ ಮೊನ್ನೆ ಹೇಳ್ತಾ ಇದ್ದೆ ನನಗೆ. ಸೊ ಅದೇ ಕರೆಕ್ಟ್ ಅವ್ರು ಹೇಳೋದು. ಅಂದ್ರೆ ಅವ್ರು ಹೇಳಿದ್ರು ಮೈಂಡ್ ಸೆಟ್ ಮಾಡ್ಕೊಳಕ್ ಆಗಲ್ಲ ಗೌಡ್ರೆ, ತುಂಬಾ ಪ್ರಾಬ್ಲಮ್ ಅನಿಸುತ್ತೆ ನನಗೆ ಅಂತ ಹೇಳ್ತಾ ಇದ್ರು. ಎಸ್, ನನಗೂ ಗೊತ್ತಾಗುತ್ತೆ ಅದು ಕಷ್ಟ. ಮೈಂಡ್ ಸೆಟ್ ಅಂದ್ರೆ ಏನು, ವಿಚಾರಗಳು ಅಂದ್ರೆ ಈಗ ಸಪೋಸ್ ಏನಾದ್ರು ಬೆಳಗ್ಗೆ ಎದ್ರೆ ಯಾರಿಗಾದ್ರು ಕಮಿಟ್ಮೆಂಟ್ ಇರ್ತೈತೆ, ದುಡ್ಡು ಕೊಡ್ಬೇಕಾಗಿರುತ್ತೆ, ಆ ದುಡ್ಡು ನನ್ನ ಹತ್ರ ಇರೋದಿಲ್ಲ. ಅದ್ ಬೆಳಗ್ಗೆ ಬಂದು ಫೋನ್ ಮಾಡಿದ್ರೆ ಅಥವಾ ಬಂದ್ರೆ ಫಿಸಿಕಲ್ ಆಗಿ ಏನ್ ಹೇಳ್ಬೇಕು, ಫೋನಲ್ಲಿ ಏನೋ ಸಮಾಧಾನ ಮಾಡ್ಬೋದು, ಆದ್ರೆ ಫಿಸಿಕಲ್ ಆಗಿ ಬಂದ್ರೆ ಏನ್ ಮಾತಾಡ್ಬೇಕು, ಏನ್ ಕೊಡ್ಬೇಕು, ಇವೆಲ್ಲ ಸಮಸ್ಯೆಗಳು ರಾತ್ರಿ ನಾನು ಮಲಗಿದಾಗ ಬಂದ್ರೆ ನನ್ನ ನಿದ್ದೆ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಎಸ್, 100% ಕರೆಕ್ಟ್ ಅದು. ಬಟ್ ಏನಪ್ಪ ಅಂದ್ರೆ ಅದಕ್ಕೆ ಅದರದಾದಂತ ಸಮಸ್ಯೆಗಳು ಇದ್ದಾಗ ಅದರದಾದಂತ ಉತ್ತರಗಳು ಕೂಡ ಇರ್ತಾವ ಮಾತು. ಆಕ್ಚುಲಿ ನಾನು ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ, ಏನೇ ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ತಗೊಂಡೇ ಬಂದಿರುತ್ತಂತೆ. ಆ ಸಾಲ ಮಾಡಿದ್ಯಾರು? ನಾನು. ಎದಕ್ಕೋಸ್ಕರ ಬಳಸ್ಕೊಂಡೆ ಅದು ನನಗೆ ಮಾತ್ರ ಗೊತ್ತು. ಯಾವಾಗ ಅದನ್ನ ವಾಪಸ್ ಕೊಡ್ಬೋದು ಅದು ನನಗೆ ಗೊತ್ತು. ಎಷ್ಟು ಕೊಡ್ಬೋದು ಅವ್ರಿಗೆ ಅದು ನನಗೆ ಗೊತ್ತು. ನಾಳೆ ಏನು ಉತ್ತರ ಕೊಟ್ಟು ಸರಿ ಮಾಡ್ಕೋಬಹುದು ಅನ್ನೋದನ್ನ ನಾನು ಆಲೋಚನೆ ಮಾಡಿ ಅದು ಫುಲ್ ಸ್ಟಾಪ್ ಆಗ್ಬೇಕು ಆ ಟೈಮಲ್ಲಿ. ಸರಿ, ಬೆಳಗ್ಗೆ ಬಂದಾಗ ನೋಡ್ತೀನಿ, ಮಾತಾಡ್ತೀನಿ, ಈಗ ಮಾಡ್ಬೋದು ನಾನು ಅಂತೇಳಿ ಸರಿ ಮಾಡ್ಕೊಂಡಾಗ ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು. ಇಲ್ಲಾಂದ್ರೆ ಅದಕ್ಕೊಂದು ಏನೋ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಅದು ನನ್ನ ಬೆಳತನಕ ಚಿಂತೆ ಕಾಡ್ತಾ ಇರ್ತಾವ ಮತ್ತು. ಸೊ ಹಂಗ ಬರೀ ಅದು ಒಂದೇ ಫೈನಾನ್ಸ್ ಒಂದಂತಲ್ಲ, ಇವನ್ ಆರೋಗ್ಯ ಸಮಸ್ಯೆ ಇರ್ಬೋದು, ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಇವೆಲ್ಲ ಸಮಸ್ಯೆಗಳಿಂದ ನಾವು ಮುಕ್ತ ಆಗ್ಬೇಕಪ್ಪ ಅಂದ್ರೆ ಅವು ಎಲ್ಲಿಂದ ಬಂದಿದೆಲ್ಲ ಪ್ರಾಬ್ಲಮ್ಸ್, ಅಲ್ಲಿ ಸೊಲ್ಯೂಷನ್ ಹುಡ್ಕೋಬೇಕು. ಆರೋಗ್ಯ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ನಾನೇ ಹುಡ್ಕೋಬೇಕಲ್ವಾ. ಈಗ ಆರೋಗ್ಯ ಅಂದ್ರೆ ನಂಗೆ ಯಾವ್ದ್ರ ಗ್ಯಾಸ್ಟ್ರಿಕ್ ಅನಿಸ್ತಾ ಇದೆಯಾ, ನಿದ್ದೆ ಕರೆಕ್ಟ್ ಆಗಿಲ್ವಾ, ಅಥವಾ ಮೋಷನ್ ಆಗ್ತಿಲ್ವಾ, ಏನ್ ಆಗ್ತದೆ ನನಗೆ ಮಾತ್ರ ಗೊತ್ತಿರುತ್ತಲ್ವಾ. ಅದು ಆಳಕ್ ಹೋದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಯಾವುದು ಚಾನ್ಸೇ ಇಲ್ಲ ನನಗೆ ಗೊತ್ತಿಲ್ದಂಗೆ ಇರ್ತಕ್ಕಂಥದ್ದು. ಸೊ ಹಂಗಾಗ್ಬಿಟ್ಟು ಸೊ ಏನೇ ಸಮಸ್ಯೆ ಬಂದ್ರೆ ಸಾಲ್ವ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ನನ್ನಲ್ಲಿದೆ ಮಾತು. ಸೊ ಅಂತ ಒಂದು ಮೈಂಡ್ ಸೆಟ್ ನಾನು ಇಟ್ಕೋಬೇಕು, ಸರಿ ಮಾಡ್ಕೋಬೇಕು. ಅದನ್ನ ಎಲ್ಲಿ ಕಲಿಯಕ್ಕೆ ಅಂದ್ರೆ ಈ ಗ್ರೂಪಲ್ಲಿ ಮಾತ್ರ ನಾವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಗ್ರೂಪಲ್ಲಿ ಒಬ್ಬರು ಬಿಟ್ಟು ಒಬ್ರು ಸೊಲ್ಯೂಷನ್ ಕೊಡ್ತಾರೆ, ಹೇಳ್ತಿರ್ತಾರೆ, ಇನ್ನೊಬ್ರಿಗೆ ಮಾತಾಡಿದಾಗ ಇನ್ನೊಬ್ರು ಸಮಸ್ಯೆಗಳು ಹೇಳ್ಕೊಂಡಾಗ ನನಗೂ ಇದೇ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಸಿಗುತ್ತೆ ಮಾತು. ಸೊ ಯಾವಾಗ ನಾವು ಈ ತರ ಮೈಂಡ್ ಸೆಟ್ ನಾನು ಸರಿ ಮಾಡ್ಕೊಳಕ್ ಟ್ರೈ ಮಾಡ್ತೀನಲ್ಲ, ಇದು ನನಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಮೈಂಡ್ ಸೆಟ್ಟಿಗೆ ಬರೀ ದುಡ್ಡು ಮಾತ್ರ ಮುಖ್ಯ ಆಗಲ್ಲ, ಅದ್ರ ಜೊತೆ ಇವೆಲ್ಲವೂ ಬೇಕು. ಫುಡ್ಡು, ಎಕ್ಸರ್ಸೈಸು, ಮೈಂಡ್ ಸೆಟ್ಟು, ಏನಾದರೂ ರಾತ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು 5-10 ನಿಮಿಷ ಮೆಡಿಟೇಷನ್ ಮಾಡ್ರ ಅಂತ ಹೇಳ್ತಾರೆ. ಕಂಪಲ್ಸರಿ ಮಾಡ್ಬೇಕು ಪ್ರತಿದಿನ ಮನುಷ್ಯ. ಮೆಡಿಟೇಷನ್ ಮಾಡೋದ್ರಿಂದ ಏನ್ ನನ್ಗೆ ಅಡ್ವಾಂಟೇಜಸ್ ಅಪ್ಪ ಅಂದ್ರೆ, ನನ್ನ ಥಾಟ್ಸ್ ಏನ್ ಫೋರ್ಸ್ ಇರುತ್ತಲ್ಲ ಅದನ್ನ ಸ್ವಲ್ಪ ಡಿವಿಯೇಷನ್ ತಗೊಳುತ್ತೆ. ಆಮೇಲೆ ನನ್ನ ಬಾಡಿ ಟೆಂಪ್ರೇಚರ್ನ ಕೂಲ್ ಮಾಡುತ್ತೆ. ಅದು ಕೂಲ್ ಮಾಡಿಕೊಂಡು ವಿಷಯಾಂತರಗಳನ್ನ ತಂದು ಕೊಡುತ್ತಾ ಮಾತು. ಇದಕ್ಕೆ ಪರಿಹಾರ ಆಗುತ್ತೆ ನೋಡಿ, ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ನೋಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗ್ಬಿಟ್ಟು ಸೊ ಮಲಗೋದಕ್ಕಿಂತ ಮುಂಚಿತವಾಗಿ ಒಂದು 5-10 ನಿಮಿಷ ಮೆಡಿಟೇಷನ್ ಮಾಡಿ, ಖಂಡಿತವಾಗಿ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿರುತ್ತೆ. ಸೊ ಇದನ್ನ ಮಾಡಿ, ಇನ್ನೂ ಹೆಚ್ಚಿಗೆ ಸಾಕಷ್ಟು ಇದೆ, ಇದು ಒಂದೇ ಅಲ್ಲಲ್ಲ, ಇದ್ರ ತರ ಇನ್ನೂ ಬೇಕಾದಷ್ಟು ಸೊಲ್ಯೂಷನ್ಸ್ ಎಲ್ಲ ತಗೋಬಹುದು ನಾವು. ಸೊ ಅದನ್ನ ಈ ಗ್ರೂಪಲ್ಲಿ ಕೂತ್ಕೊಂಡು ನಾನು ಕಲ್ತ್ಕೊಂಡೆ.
ನಾನು ನನ್ನ ನಂಬ್ಕೊಂಡು ಬಂದಿರ್ತಕ್ಕಂಥ ಹೇಳ್ಕೊಡ್ತಾ ಇದ್ದೀನಿ ದಿನಾಲು. ನೀವು ಸಹ ಬಂದು ತಿಳ್ಕೊಬೋದು. ಮೈಂಡ್ ಸೆಟ್ಟು ಹ್ಯಾಪಿ ಆಗಿರೋದಕ್ಕೆ